ಫ್ರೆಂಡ್ಸ್, ನಮ್ಮಮ್ಮ ಮಾಡೋ ಕೈಮಾ ಉಂಡೆ ಸಾಂಬಾರು ಅಂತ ಅಂದರೆ ನನಗಾಗಲಿ ನನ್ನ ತಂಗಿಗಾಗಲಿ ತುಂಬಾ ಫೇವ್ರೇಟು. ಸೊ ಹಾಗಾಗಿ ನನ್ನ ತಂಗಿ ಮಾಡು ಅಂತ ಹೇಳ್ತಾನೆ ಇದ್ಲು. ಅಮ್ಮನ ಮನೆಗೆ ಹೋದಾಗ 1 kg ಅಷ್ಟು ಕೈಮಾ ತೊಗೊಂಬಂದಿದ್ವಿ. ಸೊ ಅದನ್ನು ನಮ್ಮಮ್ಮನ ಕೈಯಲ್ಲೇ ಮಾಡಿಸ್ತಾ ಇದ್ದೀನಿ. ಸೊ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಪಿರಿಟ್ ವಂಡರ್. ನಮ್ಮಮ್ಮ ಕೈಮಾ ಉಂಡೆ ಸಾಂಬಾರು ಹೇಗೆ ಮಾಡ್ತಾರೆ ಅಂತ ನೋಡೋಣ. ಅದಕ್ಕಿಂತ ಮುಂಚೆ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದರೆ ಈ ಕೂಡಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸೊ ಇಲ್ಲಿ ಒಗ್ಗರಣೆಗೆ ಬೆಳ್ಳುಳ್ಳಿ ಮತ್ತು ಈರುಳ್ಳಿನ ಒಂದು ಸ್ವಲ್ಪ ಅರಿಶಿನ ಹಾಕ್ಕೊಂಡು ಅದನ್ನು ಕುಟಾಣಿಗೆ ಹಾಕ್ಕೊಂಡು ಒಂದು ಸ್ವಲ್ಪ ಕುಟ್ಕೊಳ್ತಾ ಇದ್ದೀವಿ. ನಮ್ಮಮ್ಮ ಹೀಗೆ ಮಾಡೋದು. ನಮ್ಮಮ್ಮ ಮಾಡೋ ಥರ ನಾನು ಎಷ್ಟೊಂದು ಸಲ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ, ಒಂದು ಸಲಿನೂ ಪಾಸ್ ಆಗಿಲ್ಲ. ಸೊ ಇಲ್ಲಿ ರುಬ್ಕೊಳ್ಳೋದಕ್ಕೆ ಹುರ್ಗಡ್ಲೆ, ಶುಂಠಿ, ಚಕ್ಕೆ, ಲವಂಗ, ತೆಂಗಿನಕಾಯಿ, ಗಸಗಸೆ, ಟೊಮೊಟೊ ಇದನ್ನೆಲ್ಲ ಪೇಸ್ಟ್ ಮಾಡ್ಕೊಳ್ತಾ ಇದ್ದಾರೆ. ಇದನ್ನು ನಾವು ಇಲ್ಲಿ ಉಂಡೆಗೂ ಕೂಡ ಸೇರಿಸಿ ಪೇಸ್ಟ್ ಮಾಡ್ಕೊಳ್ತಾ ಇದ್ದೀವಿ. ಸೊ ಇದನ್ನೆಲ್ಲ ಒಂದು ರೌಂಡ್ ಮಿಕ್ಸಿಗೆ ಹಾಕ್ಕೊಂಡು ಒಂದು ಸ್ವಲ್ಪ ನೈಸಿಗೆ ಪೇಸ್ಟ್ ಮಾಡ್ಕೊಳ್ತಾರೆ. ಸೊ ಅದಕ್ಕೇನೆ ಬೆಳ್ಳುಳ್ಳಿ ಮತ್ತು ಈರುಳ್ಳಿನೂ ಕೂಡ ಹಾಕ್ಕೊಳ್ತಾ ಇದ್ದಾರೆ. ಫಸ್ಟು ಜಜ್ಕೊಂಡಿದ್ದು ಅದು ಒಗ್ಗರಣೆಗೆ. ಸೊ ಇವಾಗ ಹಾಕ್ಕೊಳ್ತಾ ಇರೋದು ಇದು ಪೇಸ್ಟು, ಅಂದರೆ ಸಾಂಬಾರಿಗೆ. ಸೊ ಇದನ್ನೆಲ್ಲ ಒಂದು ರೌಂಡು ಕಾಯಿ ಹಾಕ್ಕೊಂಡು ಒಂದು ಸ್ವಲ್ಪ ನೈಸಿಗೆ ರುಬ್ಕೊಳ್ಳೋಣ. ಸೊ ನಮ್ಮಮ್ಮ ತುಂಬಾ ಚೆನ್ನಾಗಿ ಮಾಡ್ತಾರೆ. ನಮ್ಮಪ್ಪನೂ ತುಂಬ ಚೆನ್ನಾಗಿ ಮಾಡ್ತಾಯಿದ್ರು ಮೊದಲು ಅಡುಗೆ. ಸೊ ಇವಾಗೆಲ್ಲ ಒಂದು ಸ್ವಲ್ಪ ಬಿಟ್ಬಿಟ್ಟಿದ್ದಾರೆ. ಎಲ್ಲ ರಿಟೈರ್ಡ್ ಆದಮೇಲೆ ಮನೇಲಿ ಆರಾಮಾಗಿ ಇದ್ದಾರೆ. ಸೊ ನನ್ನ ತಂಗಿ ತುಂಬಾ ಕೇಳ್ತಾನೆ ಇದ್ಲು ಮಾಡು ಅಂತ. ಅಮ್ಮ ಮನೆಗೆ ಹೋದಾಗ ಮಾಡಿಸ್ಕೊಂಡು ತಿಂದಿದ್ವಿ. ಸೊ 1 kg ಫುಲ್ಲು ಕೈಮಾ ತೊಗೊಂಬಂದು ಅದಕ್ಕೆ 1/4 kg ಅಷ್ಟು ನಳ್ಳಿ ಮೂಳೆ ಸಪ್ರೇಟಾಗಿ ಹಾಕಿಸ್ಕೊಬಂದಿದ್ದೀನಿ. ನಳ್ಳಿ ಮೂಳೆ ನಂಗೆ ತುಂಬ ಇಷ್ಟ. ಸೊ ಅದನ್ನು ಸಪ್ರೇಟಾಗಿ ಹಾಕಿಸ್ಕೊಬಂದಿದ್ವಿ. ಒಂದು ಕುಕ್ಕರ್ಗೆ ಎಣ್ಣೆ ಹಾಕ್ಬಿಟ್ಟು ಜಾಸ್ತಿ ಎಣ್ಣೆ ಹಾಕ್ಕೊಳ್ಳೋಕೆ ಹೋಗಬೇಡಿ. ಆಮೇಲೆ ನಾವು ಕುಟ್ಕೊಂಡಿದ್ವಲ್ಲ, ಕುಟ್ಕೊಂಡಿರೋ ಈರುಳ್ಳಿ, ಬೆಳ್ಳುಳ್ಳಿ, ಅರಿಶಿನ ಹಾಕ್ಬಿಟ್ಟು ಫ್ರೈ ಮಾಡಾದ್ಮೇಲೆ ನಾನಿಲ್ಲಿ ಎಕ್ಸ್ಟ್ರಾ ಒಂದು 1/4 kg ಅಷ್ಟು ಎಕ್ಸ್ಟ್ರಾ ಮಟನ್ ತೊಗೊಂಬಂದಿದೆ ಅಂತ ಹೇಳಿದ್ನಲ್ಲ. ಸೊ ಅದನ್ನು ಹಾಕಿ ಫ್ರೈ ಮಾಡ್ತಾಯಿದ್ದಾರೆ. ಇದೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇನ್ನೊಂದು ಸೈಡ್ ನನ್ನ ತಂಗಿ ಮಸಾಲೆಗೆ ಕೂಡ ರುಬ್ಕೊಳ್ತಾ ಇದ್ದಾಳೆ, ನಾನು ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ಮಸಾಲೆಗೆ ರುಬ್ಕೊಂಡಿರೋದನ್ನ ಇಲ್ಲಿ ಎಲ್ಲ ಪೇಸ್ಟ್ ಮಾಡ್ಕೊಂಡಿದ್ಲಲ್ವ, ಅದನ್ನು ಒಂದು ಸ್ವಲ್ಪ ಎತ್ತಿಕೊಳ್ತಾ ಇದ್ದಾಳೆ. ಒಂದು 5ರಿಂದ 6 ಸ್ಪೂನಷ್ಟು ಮಸಾಲೆನ ಎತ್ಕೊಳ್ತಾ ಇದ್ದಾಳೆ. ಸೊ ಅದಕ್ಕೆ ಒಂದು ಸ್ವಲ್ಪ ಅಚ್ಕಾರದ ಪುಡಿನ ಹಾಕ್ತಾ ಇದ್ದಾಳೆ. ಅದಕ್ಕೆ ಏನೇನು ಹಾಕಬೇಕು ಅಂತ ನಾನು ನಿಮಗೆ ಆಮೇಲಿಂದ ಹೇಳ್ತೀನಿ. ಅದನ್ನು ಸಪ್ರೇಟಾಗಿ ಎತ್ತು ಮಾಡಿಕೊಂಡಿದ್ದಾಳೆ. ಇಲ್ಲಿ ಧನಿಯಾ ಪುಡಿ ಮತ್ತು ಅಚ್ಕಾರದ ಪುಡಿ ಮತ್ತು ಸಾಂಬಾರು ಪುಡಿ 3 ಕೂಡ ಯೂಸ್ ಮಾಡ್ತಾ ಇದ್ದಾರೆ. ಸೊ ಅದನ್ನು ಹಾಕಿ ಪೇಸ್ಟ್ ಮಾಡ್ಕೊಂಡಾದಮೇಲೆ ನೋಡಿ ಎಲ್ಲ ರೋಸ್ಟ್ ಆಗಿದೆ. ಅದು ನಮ್ಮಮ್ಮ ಇಲ್ಲಿ ಹಿತ್ಕಿದ ಬೇಳೆನ ನೆನೆಸಿ ಇಟ್ಕೊಂಡಿದ್ರು, ಬೇಳೆ ಮಾಡಿ ಇಟ್ಕೊಂಡಿರ್ತಾರೆ. ಸೊ ಅದನ್ನು ನೆನೆಸಿ ಇಟ್ಕೊಂಡಿದ್ರು, ಅದನ್ನು ಹಾಕ್ತಾಯಿದ್ದಾರೆ. ತುಂಬಾ ಚೆನ್ನಾಗಿರುತ್ತೆ, ಅದು ಹಾಕೋದ್ರಿಂದ ತುಂಬಾ ಟೇಸ್ಟಿಯಾಗಿರುತ್ತೆ. ಸೊ ಇಲ್ಲಿ ಸಾಂಬಾರು ಪುಡಿ, ಧನಿಯಾ ಪುಡಿನ ನಾನು ನಿಮಗೆ ಹೇಳಿದ್ನಲ್ವಾ, ಧನಿಯಾ ಪುಡಿ, ಅಚ್ಕಾರದ ಪುಡಿ, ಸಾಂಬಾರು ಪುಡಿ ಇದಿಷ್ಟನ್ನು ರುಬ್ಕೊಳ್ತಾ ಇದ್ದಾರೆ. ಸೊ ಇದೆಲ್ಲ ಫ್ರೈ ಮಾಡ್ಕೊಂಡಿದ್ದಾರೆ, ಒಂದು ಕಡೆ ಎಲ್ಲ ಫ್ರೈ ಮಾಡ್ಕೊಂಡಿದ್ದಾರೆ. ಆಮೇಲೆ ರುಬ್ಕೊಳ್ಳೋಕೆ ಒಂದು ಸ್ವಲ್ಪ ಕೊತ್ತಂಬರಿನೂ ಕೂಡ ಹಾಕ್ಬಿಟ್ಟು ಅದನ್ನು ಕೂಡ ಪೇಸ್ಟ್ ಮಾಡ್ಕೊಳ್ತಾ ಇದ್ದಾರೆ. ಇಲ್ಲಿ ಸಪ್ರೇಟಾಗಿ ಬಟ್ಲಲ್ಲಿ ಎತ್ತಿಟ್ಟಿದ್ದಾರಲ್ಲ, ಅದಕ್ಕೆ ಒಂದು ಸ್ಪೂನಷ್ಟು ಅಚ್ಕಾರದ ಪುಡಿನ ಹಾಕಿ ಎತ್ತಿಟ್ಕೊಂಡಿದ್ದಾರೆ. ಸೊ ರುಬ್ಕೊಂಡಿರೋ ಮಸಾಲೆನ ಹಾಕ್ಬಿಟ್ಟು ಚೆನ್ನಾಗಿ ಅದರಲ್ಲೇ ಫ್ರೈ ಮಾಡ್ತಾರೆ. ಚೆನ್ನಾಗಿ ಫ್ರೈ ಮಾಡಾದಮೇಲೆ ನಮಗೆ ಎಷ್ಟು ಬೇಕೋ ಅಷ್ಟು ನೀರನ್ನ ಹಾಕ್ಕೊಂಡು ಅದು ಮಟನ್ನು ಬೇಯಬೇಕು, ಅಲ್ಲಿವರೆಗೂ ಚೆನ್ನಾಗಿ ಬೇಯಿಸ್ಕೊಳ್ತಾರೆ. ಸೊ ನೋಡ್ಬೋದು ನೀವು, ಕಾಳು ಮಟನ್ನು ಎಲ್ಲ ಫುಲ್ಲು ಬೇಯಬೇಕು. ಮಟನ್ ಎಲ್ಲ ಚೆನ್ನಾಗಿ ಬೇಯಬೇಕು. ಇಲ್ಲಾಂತ ಅಂದರೆ ನಾವೇನು ಇಲ್ಲಿ ಕೂಗಿಸ್ಕೊಳಕ್ಕೆ ಹೋಗ್ತಾಯಿಲ್ಲ, ಹಾಗೆ ಮಟನ್ನ ಬೇಯಿಸ್ಕೊಳ್ತಾ ಇದ್ದೀವಿ. ಸೊ ನಿಮ್ಗೆ ಎಷ್ಟು ಬೇಕೋ ನೀರು ಹಾಕ್ಕೊಂಡಾದಮೇಲೆ ಇಲ್ಲಿ ಮಸಾಲೆ ಇಟ್ಕೊಂಡಿದ್ವಲ್ವ, ಸಪ್ರೇಟಾಗಿ ಒಂದು ಬಟ್ಲಲ್ಲಿ ಎತ್ತು ಮಾಡಿಕೊಂಡಿದ್ವಲ್ಲ, ಅದಕ್ಕೇನೆ ನಮ್ಮಮ್ಮ ಕೈಮಾ ತೊಳ್ದು ಇಟ್ಕೊಂಡಿದ್ರು. ಅದನ್ನು ಹಾಕ್ಬಿಟ್ಟು 1-2 ರೌಂಡು, ಜಾಸ್ತಿ ರುಬ್ಬ ಆಗಿಲ್ಲ, 1-2 ರೌಂಡು ರುಬ್ಬಿಟ್ಟು ನೋಡಿ ತರ್ತರಿಯಾಗಿರಬೇಕು. ಆ ಮಸಾಲೆ ಎಲ್ಲ ಕೈಮಾಗೆ ಇದಾಗಬೇಕು, ಮಿಕ್ಸ್ ಆಗಬೇಕು. 1-2 ರೌಂಡ್ ತಿರುಗಿಸ್ಕೊಂಡ್ರೆ ಸಾಕು, ಜಾಸ್ತಿನೂ ನುಣ್ಣಗೆ ತಿರುಗಿಸ್ಕೋಬಾರ್ದು.
ಸೊ ಆ ನೀರನ್ನ ಇವಾಗ ನೀರೆಲ್ಲ ಮಸಾಲೆ ನೀರೆಲ್ಲ ಬಿಟ್ಕೊಂಡಿದೆ, ಅದನ್ನು ಇವಾಗ ಮಳ್ತಾ ಇದೆಯಲ್ಲ ಆ ನೀರಿಗೇ ಹಾಕ್ಬಿಡ್ತಾರೆ. ಸೊ ಜಾಸ್ತಿ ನೀರಿದ್ದರೆ ಏನಾಗುತ್ತೆ ಅಂದರೆ ಉಂಡೆ ಕಟ್ಟೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ನಮ್ಮಮ್ಮ ಅದು ಇದು ಮಾಡ್ಕೊಂಡಿರೋ ನೀರನ್ನೆಲ್ಲ ಅದಕ್ಕೆ ಬಗ್ಗಿಸ್ಕೊಳ್ತಾ ಇದ್ದಾರೆ. ಸೊ ಒಂದು ಬಟ್ಲಲ್ಲಿ ಇವಾಗ ಬರೀ 3 ಮೊಟ್ಟೆನ ಹಾಕ್ಬಿಟ್ಟು ಒಂದು ಬಟ್ಲಲ್ಲಿ ಆ ಕೈಮಾ ಹಾಕಿರ್ತೀವಲ್ವ, ಕೈಮಾ ಎಲ್ಲ ಮಿಕ್ಸ್ ಮಾಡಿರ್ತೀವಲ್ವ, ಆ ಮಿಕ್ಸ್ ಮಾಡೋದಕ್ಕೆ 3 ಮೊಟ್ಟೆನ ಒಡೆದ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾರೆ. ಸೊ ಮಿಕ್ಸ್ ಮಾಡ್ಕೊಂಡಾದಮೇಲೆ ಇಲ್ಲಿ ಸಾಂಬಾರಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದಾರೆ. ಆ ಉಪ್ಪು ಹಾಕಾದ್ಮೇಲೆ ನೋಡಿ ಇದಕ್ಕೂ ಒಂದು ಸ್ವಲ್ಪ ಉಪ್ಪು, ಖಾರದ ಪುಡಿ ಹಾಕ್ಕೋಬೇಕು, ಇಲ್ಲಾಂದರೆ ಟೇಸ್ಟೇ ಇರೋದಿಲ್ಲ. ಆ ಉಂಡೆ ಕಟ್ಟಿರ್ತೀವಲ್ಲ ಆ ಟೇಸ್ಟೇ ಬರೋದಿಲ್ಲ. ನಾವಿಲ್ಲಿ 1 kgಗೆ 3 ಮೊಟ್ಟೆ ಹಾಕ್ತಾಯಿದ್ದಾರೆ. ಜಾಸ್ತಿ ಮೊಸಳೆನೂ ಹಾಕ್ತಾಯಿಲ್ಲ, ಜಾಸ್ತಿ ಇದು ಕೂಡ ಹಾಕ್ತಾಯಿಲ್ಲ. ಸೊ ಮೊಟ್ಟೆ ಕೂಡ ಹಾಕ್ತಾಯಿಲ್ಲ, ಬೇರೆ ಏನು ಸೇರಿಸಂಗಿಲ್ಲ ಇದಕ್ಕೆ. ಸೊ ನೋಡಿ ತರ್ತರಿಯಾಗೆ ರುಬ್ಕೋಬೇಕು ಇನ್ನು ಕೈಮಾನ. ಸೊ ಉಂಡೆ ಕಟ್ಬಿಟ್ಟು ಒಂದು ತಟ್ಟೆಲಿ ಇಟ್ಕೊಳ್ತಾ ಇದ್ದಾರೆ. ಸೊ ಒಂದು 40 ಉಂಡೆ ಆಗಿತ್ತು 1 kgಗೆ. ನಾನು ಹಂಗೂ ಸಣ್ಣ ಮಾಡಮ್ಮ ಅಂತ ಅಂದೆ. ನಮ್ಮಮ್ಮ ಇಲ್ಲ ಬಾ ಸಣ್ಣ ಬೇಡ, ಇಷ್ಟೇ ದಪ್ಪ ಇರಲಿ ಅಂತ ಅಂದ್ಬಿಟ್ಟು ಮಟನ್ನೆಲ್ಲ ಬೆಂದಿತ್ತು ಆಲ್ರೆಡಿ. ನಾವು ಒಂದು 30 ಮಿನಿಟ್ಸ್ ಆದರೂ ಆ ಮಟನ್ನೆಲ್ಲ ಬೇಯಿಸ್ಕೊಂಡಿದ್ವಿ. ನಾವು ಇದನ್ನು ಕೈಮಾ ಆಗಿರ್ಬೋದು ಅದೆಲ್ಲ ಮಿಕ್ಸ್ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಮಟನ್ನು ಕೂಡ ಬೆಂದಿತ್ತು. ಸೊ ಅದನ್ನೆಲ್ಲ ಸಣ್ಣೂರಿ ಮಾಡಿಬಿಟ್ಟು ನಮ್ಮಮ್ಮ ಸಣ್ಣೂರಿಲೇ ಮಾಡಬೇಕು. ಉಂಡೆನ ಹಾಕಬೇಕಾದ್ರೆ ಸಾಂಬಾರಿಗೆ ದೊಡ್ಡೂರಿ ಮಾಡ್ಕೊಳ್ಳೇಬಾರ್ದು, ಸಣ್ಣ ಮೀಡಿಯಮ್ ಫ್ಲೇವರಲ್ಲೇ ಇರಬೇಕು, ಮೀಡಿಯಮ್ಗಿಂತ ಸಣ್ಣದಾಗೆ ಇರಬೇಕು. ಸೊ ಒಂದು ಕಡೆಯಿಂದ ಹಾಕೊಂಬರ್ತಿದ್ದಾರೆ ಉಂಡೆನ. ನಾನು ಕಟ್ಟಕ್ಕೆ ಹೇಳಿದ್ರು, ನಾನು ಸೋಂಬೇರಿ, ನಾನು ಕಟ್ಟಲೇ ಇಲ್ಲ. ಸೊ ನೀನು ಮಾಡ್ತಾ ಇದೀಯ ಅಂದರೆ ನೀನೇ ಮಾಡು, ನಾನು ಕೈ ಹಾಕಲ್ಲ ಅಂತ ಹೇಳಿ ಅಮ್ಮನ ಕೈಲೇ ಮಾಡಿಸಿದೆ. ತುಂಬಾ ಚೆನ್ನಾಗಿತ್ತು. ಸೊ ನೋಡಿ ಎಲ್ಲ ಒಂಚೂರು ಸೌಟ್ ಹಾಕ್ಬಾರ್ದು, ಒಂದು 10ರಿಂದ 15 ನಿಮಿಷದವರೆಗೂ ಅದು ಮಳ್ಳಕ್ಕೆ ಬಿಡಬೇಕು. ಸಣ್ಣೂರಿಲೇ ಮಳ್ಳಿಸ್ಬೇಕು ಅದನ್ನೆಲ್ಲ ಚೆನ್ನಾಗಿ. ಸೊ ಮಳ್ತಾ ಇದೆ, ಇದೆಲ್ಲ ಮಳ್ತಾ ಇದೆ. ಸೊ ನಮ್ಮಮ್ಮ ಇಲ್ಲಿ ನನ್ನ ತಂಗಿ ಊಟ ಮಾಡೋದ್ರಿಂದ ಸೊ ಪಕ್ಕದಲ್ಲಿ ಆಲ್ರೆಡಿ ಕುಡ್ಲು ಕೂಡ ಇಟ್ಟಿದ್ದಾರೆ. ಸೊ ನಮ್ಮ ಮನೇಲಿ ನಮ್ಮ ಅಮ್ಮವ್ರ ಮನೇಲಿ ಮಾಡಿದ್ರೆ ಕುಡ್ಲನ್ನ ಸಾಂಬಾರಿಗೆ ಹೆಜ್ಜುತ್ತಾರೆ. ಊರ ಕಡೆನೂ ಅಷ್ಟೇನೆ ಸಾಂಬಾರಿಗೆ ಕುಡ್ಲು ಹೆಜ್ಜುತ್ತಾರೆ. ಸೊ ಹೆಜ್ಜಾದ್ಮೇಲೆ ಅದ್ರ ಮೇಲೆ ಪ್ಲೇಟ್ ಮುಚ್ಚಿಬಿಟ್ಟು ಒಂದು 5 ನಿಮಿಷ ಆ ಕುಡ್ಲನ್ನ ಅಲ್ಲೇ ಬಿಡ್ತಾರೆ. ಸೊ ತುಂಬ ಟೇಸ್ಟಿಯಾಗಿರುತ್ತೆ. ನಮ್ಮ ಮನೇಲೇನೋ ನಾವು ಕುಡ್ಲನ್ನೆಲ್ಲ ಹೆಚ್ಚಲ್ಲ. ಅಮ್ಮನ ಮನೇಲಿ ಪ್ರತಿಯೊಂದು ನಾನ್ ವೆಜ್ಗೂ ಕೂಡ ಏನೇ ನಾನ್ ವೆಜ್ ಮಾಡಿ ನೀವು ಸೊ ನಮ್ಮಮ್ಮ ಹೆಜ್ಜುತ್ತಾರೆ. ಸೊ ನಾನು ಹೆಜ್ಜಕ್ಕೆ ಹೋಗಲ್ಲ. ನೋಡಿ ಎಲ್ಲ ಕೈಮಾ ಒಂದು ಒಡೆದೋಗಿಲ್ಲ, ಎಲ್ಲ ಕ್ಲೀನಾಗಿ ಎಷ್ಟು ಮೇಲೆ ತೇಲ್ತಾ ಇದೆ ನೋಡಿ. ಪರ್ಫೆಕ್ಟಾಗಿದೆ, ತೆಳ್ಳಗಿದೆ ಸಾಂಬಾರು. ಮುದ್ದೆಗೆ, ಇಡ್ಲಿಗೆ, ದೋಸೆಗೆ ಸೂಪರ್ ಕಾಂಬಿನೇಷನ್ನು. ಸೊ ಎಲ್ಲ ಮೇಲೆ ಎಲ್ಲ ಇದಾಗಿದೆ. ಇನ್ನೊಂದು 5-10 ನಿಮಿಷ ಬೇಯಿಸ್ಕೊಂಡಾದಮೇಲೆ ನಾನು ನಿಮಗೆ ತೋರಿಸ್ತೀನಿ ಎಷ್ಟು ಚೆನ್ನಾಗಿದೆ ನೋಡಿ. ತುಂಬಾ ಚೆನ್ನಾಗಿದೆ. ಅದೆಲ್ಲ ಮೇಲೆಲ್ಲ ತೇಲ್ತಾ ಇದೆ, ಎಣ್ಣೆ ಎಲ್ಲ ಬಿಟ್ಕೊಂಡಿದೆ ಅಂತ ಅಂದರೆ ಅದು ಪೂರ್ತಿಯಾಗಿ ಕೈಮಾ ಉಂಡೆ ಆಗಿರ್ಬೋದು, ಸಾಂಬಾರಾಗಿರ್ಬೋದು ರೆಡಿಯಾಗಿದೆ ಅಂತ. ನೋಡಿ ಎಲ್ಲ ಪೂರ್ತಿಯಾಗಿ ರೆಡಿಯಾಗಿದೆ. ಸೊ ಒಂದು ಟೇಸ್ಟ್ ಕೂಡ ನೋಡಿದೆ, ಫುಲ್ಲು ಕ್ಲೀನಾಗಿ ಬೆಂದಿದೆ, ಎಲ್ಲನೂ ಕ್ಲೀನಾಗಿ ಬೆಂದಿದೆ. ಮತ್ತು ನಾವು ಇದ್ಕಿದ ಬೇಳೆ ಹಾಕಿದ್ರಿಂದ ಅದು ಗಟ್ಟಿ ಕೂಡ ಆಗುತ್ತೆ ಆರಿದ ಮೇಲೆ. ಸೊ ಇದು ಕರೆಕ್ಟಾಗಿದೆ ಸಾಂಬಾರು. ಸೊ ಫ್ರೆಂಡ್ಸ್, ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅಲ್ವಾ? ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಇಷ್ಟ ಆಗಿದರೆ ನೀವು ಮನೇಲಿ ಒಂದ್ಸಲಿ ಟ್ರೈ ಮಾಡಿ. ಹೇಗಿತ್ತು ಅಂತ ನಂಗೆ ಕಮೆಂಟ್ ಬಾಕ್ಸ್ಗೆ ಕಮೆಂಟ್ ಮಾಡಿಬಿಟ್ಟು ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ನಿಮ್ಮ ಫ್ರೆಂಡ್ಸ್ಗೆಲ್ಲ ಈ ವಿಡಿಯೋನ ಶೇರ್ ಮಾಡೋದನ್ನ ಮಾತ್ರ ಮರಿಬೇಡಿ. ಫ್ರೆಂಡ್ಸ್, ಫ್ಯಾಮಿಲಿಗೆಲ್ಲರಿಗೂ ಈ ವಿಡಿಯೋನ ಶೇರ್ ಮಾಡಿ. ಬಾಯ್ ಬಾಯ್. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ.